ಒಳ್ಳೇದಾಗುತ್ತೆ ಅಂದ್ರೆ ನಾನು ತಲೆ ಕೊಡೋಕ್ಕೂ ಸಿದ್ಧ, ತಲೆ ತೆಗೆಯೋಕ್ಕೂ ಸಿದ್ಧ. ಎಲ್ಲ ಲಗೇಜು ಪ್ಯಾಕ್ ಆಗಿದೆಯಾ? ಎಲ್ಲ ರೆಡಿ ಇದೆ ಸರ್. ಎಲ್ಲಿ ಸಿಗ ಬಾಯ್ ಸಾಬ್ ಕಡೆಯವರು ಅಟ್ಯಾಕ್ ಮಾಡಿದ್ದಾರೆ. ಎಲ್ಲರೂ ತಪ್ಪಿಸ್ಕೊಳ್ಳಿ. ಹೋಗಿ ಹೋಗಿ ಕಮ್. ಎಲ್ಲಿ ತಪ್ಪಿಸ್ಕೊಂಡು ಹೋಗ್ತಾ ಇದ್ದಾರ? ಹಿಡ್ಕೊಂಡ್ರವಣ್ಣ. ಎಲ್ಲೂ ಕಾಣಿಸಲ್ಲಣ್ಣ. ನಡಿಯೋ ನಡಿ. ನಿಜ ಹೇಳ್ತಾ ಇದ್ದೀನಿ ಬಾಯ್ ಸಾಬ್, ನನ್ಗೂ ಅವನಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ನಿಮ್ಮನ್ನ ಎದುರಾಕೊಂಡ್ಮೇಲೆ ಅವನ್ನ ನನ್ನ ಮನೆ ಒಳಗಡೆ ಸೇರಿಸ್ಕೊಳ್ಳೂ ಇಲ್ಲ. ಬಾಯ್ ಪ್ಲೀಸ್ ಬಾಯ್. ಕತೆ ಎಲ್ಲ ಕೆಟ್ಟೋಯ್ತು. ಆ ಸಿಂಗಮಲೆ ನಂಬಿ ಸಿಎಂ ಗಂಡ್ಸಾಗ್ಬಿಟ್ಟ. ನಿನ್ನ ಅರೆಸ್ಟ್ ಮಾಡ್ಬೇಕಂತ ವಾರಂಟ್ ಇಶ್ಯೂ ಮಾಡ್ಬಿಟ್ಟ. ನಾನು ಇದಕ್ಕೆ ಒಪ್ಕೊಳ್ಳಕ್ ಸಾಧ್ಯನಿಲ್ಲ ಅಂದಿದ್ದಕ್ಕೆ ನನ್ನ ಹೋಮ್ ಮಿನಿಸ್ಟರ್ ಪದವಿನೇ ಕಿತ್ಕೋತೀನಿ ಅಂದ. ಅಷ್ಟೇ ಅಲ್ಲ, ನೀವೇನಾದ್ರೂ ತಿರುಗಿ ಬಿದ್ರೆ ಅವನನ್ನ ಎನ್ಕೌಂಟರ್ ಮುಗಿಸ್ಬಿಡಿ ಅಂದ. ಈಗ ಸಿಎಂ ಎಲ್ಲಿದ್ದಾನೆ? ಮಂತ್ರಿಗಳನ್ನೆಲ್ಲ ಕರ್ಕೊಂಡು ಡೆಲ್ಲಿಗೆ ಹೊರಟಿದ್ದಾನೆ. ಇನ್ 20 ನಿಮಿಷದಲ್ಲಿ ಟ್ರೈನ್ ಹತ್ತಾನೆ. ಬಾಯ್ ಸಾಬ್, ಅದೇ ಟ್ರೈನಲ್ಲಿ ನನ್ನ ಮಗಳನ್ನ ಕರ್ಕೊಂಡು ನಾನು ಹೋಗ್ಬೇಕು. ನನ್ನ ಮಗಳ ಹತ್ರ ನನ್ನ ಕಳಿಸ್ಬಿಡಿ ಪ್ಲೀಸ್. ಪ್ಲೀಸ್ ಬಾಯ್ ಸಾಬ್, ಪ್ಲೀಸ್. ಆಯ್ತು. ಏಯ್, ಇವನ್ನ ಬಿಟ್ಟು ಕಳಿಸ್ರೋ. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್ ಬಾಯ್ ಸಾಬ್. ಥ್ಯಾಂಕ್ ಯು. ಅವ್ರು ಇಲ್ಲೇ ಹೂತ್ ಹಾಕೋದ್ ಬಿಟ್ಟು ಅವ್ರಿಗೆ ಸೂಟ್ ಕೇಸ್ ಕೊಡೋದು, ಅದ್ರಲ್ಲಿ ಬಾಂಬ್ ಬಿಡೋದು ಇದೆಲ್ಲ ಬೇಕಿತ್ತ? ಆ ಅರವಿಂದು ಸಿಎಂ ಹತ್ತೋ ಟ್ರೈನ್ನೇ ಹತ್ತುತ್ತಾ ಇದ್ದಾನೆ ಗೊತ್ತಾ? ಅಷ್ಟು ಜನ ಒಂದೇ ಏಟ್ಗೆ ಫಿನಿಶ್. ಹೇಳ್ಮತ್ತು ಅಣ್ಣ, ಅರವಿಂದ್ ಅವ್ರನ್ನ ಬಾಯ್ ಸಾಬ್ ಬಿಟ್ಟು ಕಳಿಸ್ಬಿಟ್ರು. ಆದ್ರೆ ಅವ್ರ ಸೂಟ್ ಕೇಸಲ್ಲಿ ಬಾಂಬ್ ಬಿಟ್ಬಿಟ್ಟಿದ್ದಾರೆ. ಸಿಎಂ ಹೋಗ್ತಾರ ಟ್ರೈನಲ್ಲೇ ಅರವಿಂದ್ ಸಾರು, ಇಂದ್ರಮ್ ಅವರು ಎಲ್ಲ ಹೋಗ್ತಾ ಇದಾರೆ. ನೀವ್ ಹೇಗಾದ್ರೂ ಮಾಡಿ ಅವ್ರನ್ನ ಕಾಪಾಡಿ. ನಮ್ ಪ್ಲಾನ್ ಎಲ್ಲ ಸಿಂಗಮಲೆ ಗೊತ್ತಾಗೋಯ್ತು. ಆ ಅರವಿಂದನ್ ತಡೆಯಕ್ಕೆ ಸಿಂಗಮಲೆ ಅವನ್ ಜನನೆಲ್ಲ ಸಪರೇಟ್ ಮಾಡ್ತಾನೆ. ನಾವು ಕೂಡ ಸಪರೇಟ್ ಆಗಿ ಅವ್ರನ್ನ ತಡಿಬೇಕು. ನಡಿ. ಏನಾಯ್ತು? ಅರವಿಂದ್ ಸರ್ ಸೂಟ್ ಕೇಸಲ್ಲಿ ಆ ಬಾಯ್ ಸಾಬ್ ಬಾಂಬ್ ಬಿಟ್ಬಿಟ್ಟಿದ್ದಾನಂತೆ. ಮೈ ಗಾಡ್. ಆ ವಿಷಯ ನಮ್ಗೆ ಗೊತ್ತಾಗಿದೆ ಅಂತ ಅವನಿಗೂ ಕೂಡ ಗೊತ್ತಾಗ್ಬಿಟ್ಟಿದೆ. ಹೇಗಾದ್ರೂ ಮಾಡಿ ಅವ್ನು ನಮ್ಮ ತಡೆಯಕ್ಕೆ ಪ್ರಯತ್ನ ಪಡ್ತಾನೆ. ಎಲ್ಲಾರು ಒಂದೊಂದು ದಿಕ್ಕಲ್ಲಿ ಹೋಗೋಣ. ಯಾರು ಮೊದಲು ಹೋಗ್ತಾರೋ ಅವ್ರು ಅರವಿಂದ್ ಅವ್ರನ್ನ ಕಾಪಾಡಬೇಕು. ಹೊರಡ್ರಿ. ನಡಿಕಂಡಿ. ಬೇಗ ನಡಿಯಪ್ಪ, ಟ್ರೈನಿಗೆ ಲೇಟ್ ಆಗ್ತಿದೆ.
ಆಗುತ್ತೆ ಅಂದ್ರೆ ನಾನು ತಲೆ ಕೊಡೋಕ್ಕೂ ಸಿದ್ಧ, ತಲೆ ತೆಗೆಯಕ್ಕೂ ಸಿದ್ಧ. ಚೆನ್ನಾಗಿರ್ಬೇಕು ಅನ್ನೋ ಹಾಗಿದ್ರೆ ಒಬ್ಬನ ಜೀವ ಹೋಗೋದು ತಪ್ಪೇನಲ್ಲ. ಆ ಒಬ್ಬ ನಾನಾಗಿದ್ದೀನಿ. ಆದ್ರೆ ನನ್ನ ಮಗಳು ಅನಾಥೆ ಆಗ್ಬಿಟ್ಲು. ಈ ಕ್ಷಣದಿಂದ ಅವಳಿಗೆಲ್ಲ ನೀನೇ. ನನಗೆ ತುಂಬಾ ಹೊಟ್ಟೆ ಹಸಿತಾ ಇದೆ. ನನಗೆ ಊಟ ಬೇಕು. ಕಂಠಿ ತನ್ನ ತಂದೆನ್ ಕೊಂದ ಅಂತ ಅಷ್ಟೇ ಇಂದ್ರ ಗೊತ್ತಿರೋದು. ಒಂದ್ ವೇಳೆ ಆ ಸೂಟ್ ಕೇಸಲ್ಲಿ ಇದ್ದಿದ್ದ ಬಾಂಬ್ ಏನಾದ್ರೂ ಬ್ಲಾಸ್ಟ್ ಆಗಿದ್ದಿದ್ರೆ ಆ ಟ್ರೈನ್ ಅಲ್ಲಿ ಇದ್ದ ಜನ ಯಾರೂ ಉಳಿತಿರ್ಲಿಲ್ಲ. ಈ ಸತ್ಯ ಗೊತ್ತಿಲ್ಲದೆ ಇಂದ್ರ ತಪ್ಪು ಮಾಡ್ಬಿಟ್ಲು. ಕಂಠಿ ತನಗೋಸ್ಕರ ಏನೆಲ್ಲ ತ್ಯಾಗ ಮಾಡಿದ್ದಾನೆ ಅನ್ನೋದು ಪಾಪ ಅವಳಿಗೆ ಗೊತ್ತಿಲ್ಲ. ನಮ್ಗೆ ಯಾರಿಗೂ ಹೇಳದೆ ಅವನ ಅಲ್ಲಿಂದ ಬಂದ್ಬಿಟ್ಟ. ನಿಮ್ಮಿಂದಾನೂ ದೂರ ಆದ. ಅವನಲ್ಲಿ ಸ್ವಾರ್ಥ ಅನ್ನೋದಿದ್ದಿದ್ರೆ ಅವನಲ್ಲೇ ಇದ್ದು ಕೋಟಿ ಕೋಟಿ ಸಂಪಾದನೆ ಮಾಡಬಹುದಾಗಿತ್ತು. ಆದ್ರೆ ಅವನು ಅದ್ಯಾವುದಕ್ಕೂ ಆಸೆ ಪಡ್ಲಿಲ್ಲ. ಅವನ ಹೃದಯದಲ್ಲಿ ನೀವಿದ್ರಿ. ಮನಸ್ಸಲ್ಲಿ ವೇದಕ್ಕಿಂತ ಹೆಚ್ಚಾಗಿ ನಿಮ್ಮ ಮಾತಿತ್ತು. ಅದು ಬಿಟ್ಟು ಬೇರೆ ಏನೂ ಇರ್ಲಿಲ್ಲ. ಹೌದು ಯಜಮಾನ್ರೆ, ಇಂದ್ರಮ್ಮ ನಿಮ್ಮ ಮಗಳು ಅನ್ನೋ ವಿಷಯ ಹೇಳ್ಬಿಟ್ರೆ ನಿಮ್ ಮಗಳು ಒಳಿಯ ಸತ್ವಿಷಯ ಕೂಡ ಹೇಳ್ಬೇಕಾಗುತ್ತೆ ಅಂತ ಹೆದರ್ದ. ಇವತ್ತು ತನಗಾದ ಅವಮಾನಗಳನ್ನ ಸಂಕಟಗಳನ್ನ ಎದೆಲೆ ಇಟ್ಕೊಂಡು ಕಾಲ ತಳ್ತಾ ಇದ್ದಾನೆ ಯಜಮಾನ್ರೆ. ಯಾಕಮ್ಮ ಮಾಡ್ತೀಯ? ಅವನು ಚಿಕ್ಕವನಾಗಿದ್ದಾಗ ನಿಂದು ಸಾಕಿ ಸಲಹಿ ದೊಡ್ಡವನನ್ನಾಗಿ ಮಾಡಿದ್ದ ನನಗೆ ಅವನನ್ನು ಅರ್ಥ ಮಾಡ್ಕೊಳಕ್ ಆಗಿರ್ಲಿಲ್ಲ. ಇನ್ನು ನೀನು ಅವನನ್ನು ಅಪಾರ್ಥ ಮಾಡ್ಕೊಂಡಿದ್ರಲ್ಲಿ ತಪ್ಪೇನೂ ಇಲ್ಲಮ್ಮ. ಮಿಸ್ಟರ್ ನಂಬೂದರಿ, he is out of danger. ಥ್ಯಾಂಕ್ ಯು ಡಾಕ್ಟರ್. ಥ್ಯಾಂಕ್ ಯು ವೆರಿ ಮಚ್. ಸುಂದ್ರಿ, ದೇವ್ರು ದೊಡ್ಡವನು ಅಂತೂ ನನ್ನ ಕಂಟಿನ ಉಳಿಸ್ಕೊಟ್ಬಿಟ್ಟ ಕಣೆ. ಏನು ನಿಮ್ ಕಂಟಿನ? ಹೌದು. ಯಾಕೆ? ಅಲ್ಲೋಡಿ. ಕಂಟಿನ್ ಬೀಳಿಸ್ಕೊಳ್ಳೋ ಕಲೆ ನನಗೊಬ್ಬಳಿಗೆ ಗೊತ್ತಿರೋದು.